ಹಾಯ್ ವಿವರ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಕ್ಯಾಪ್ಸಿಕಮಲ್ಲಿ ಒಂದು ಪುಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಸಾಧಾರಣ ನೀವು ಮದುವೆ ಮನೆಗಳಲ್ಲಿ ತಿಂದಿರ್ತೀರ. ಬ್ಯಾಚುಲರ್ಸ್ಗೆ ಬೆಸ್ಟ್ ಅಡುಗೆ ಇದು, ಈಸಿ. ಹೇಗೆ ಮಾಡೋದು ಅಂತ ನೋಡೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ನಾನು ಹಾಕುವಂಥ ವೀಡಿಯೋಸ್ನ ಡೈಲಿ ವಾಚ್ ಮಾಡಿ, ಹಾಗೆ ಲೈಕ್ ಕೂಡ ಕೊಡಿ, ಶೇರ್ ಕೂಡ ಮಾಡಿ. ನೋಡಿ, 4 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಚಿಕ್ಕ ಸೈಜ್ದದು. ಈಗ ಕುಕ್ಕರ್ ಇಡ್ತಾಯಿದ್ದೀನಿ. ಡೈರೆಕ್ಟ್ ಕುಕ್ಕರ್ಗೆ ಇಡೋದು. ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಲಿ. ಬಿಸಿ ಆದಾಗ ಗೋಡಂಬಿ ಹಾಕ್ಕೊಳ್ಳಿ. ಇದು ಆಪ್ಷನ್, ನಿಮಗೆ ಖುಷಿ ಆದರೆ ಹಾಕಿ, ಅಲ್ದಿದ್ರೆ ಬೇಡ. ಇದ್ದರೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಬಾಯಿಗೆ ಸಿಗುವಾಗ. ಆಮೇಲೆ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿ, ಅದರದ್ದು ಏನು ನೀರಿನ ಅಂಶ ಎಲ್ಲ ಹೋದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ, ಮತ್ತು ಒಂದು ಇಡೀ ಪುದೀನ ಸೊಪ್ಪು ಹಾಕಿ, ನಾವು ಒಂದೇ ಒಂದು ಗ್ಲಾಸಿಗೆ ಮಾಡ್ತಾಯಿದ್ದೀನಿ, ಮೀನ್ಸ್ 1/4 kg ಮಾಡ್ತಾಯಿದ್ದೀನಿ. 2 ಹಸಿಮೆಣಸಿನ್ಕಾಯಿ, 2 ಟೊಮ್ಯಾಟೊ, ಅದು ಕೂಡ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿ, ಇದೆಲ್ಲವೂ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡ್ತಾ ಇರಲಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕಿ, ಒಂದೇ ಒಂದು ವಿಷಲ್ ಬಂದರೆ ನಿಮ್ಮದು ಕುಕ್ಕಿಂಗೇ ರೆಡಿ ಆಯಿತು ಅಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟದ ಅದರದ್ದು ಒಂದು ಹಸಿ ವಾಸನೆ ಹೋದ ಮೇಲೆ ಕ್ಯಾಪ್ಸಿಕಮ್ ಹಾಕಿ ಕಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಸೈಜಲ್ಲಿ ಬೇಕಾದರೆ ಉದ್ದುದ್ದಕ್ಕೂ ಕಟ್ ಮಾಡ್ಕೊಳ್ಬೋದು, ಅಡ್ಡಡ್ಡಾಗೂ ಕಟ್ ಮಾಡ್ಕೊಳ್ಬೋದು. ಆಮೇಲೆ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ 1/4 ಸ್ಪೂನು. ಏನು ಸ್ಪೆಷಲ್ ಹೇಳಿದ್ರೆ ವಾಂಗಿಬಾತ್ ಪೌಡರ್ ಹಾಕಬೇಕು, ಆಯಿತಾ? ಅದೇ ಇದ್ರದ್ದು ಸ್ಪೆಷಲು. ಒಂಚೂರು ಅರಿಶಿನ ಪುಡಿ ಹಾಕಿ ವಾಂಗಿಬಾತ್ ಪೌಡ್ರ್ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಒಂಥರ ಆಯಿಲಲ್ಲಿ ಅದೊಂದು 2 ನಿಮಿಷ ಆಚೆ ಈಚೆ ಫ್ರೈ ಆಗಲಿ. ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಈ ಪಲಾವ್ಗೆ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ನೀರು ಹಾಕ್ಕೊಳ್ಬೇಕು. ಈಗ ನಮಗೆ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ಅಂದರೆ 2 ಗ್ಲಾಸ್ ನೀರು ಹಾಕಬಾರ್ದು, 1/4 ಹಾಕಬೇಕು. ಆಗ ಅನ್ನ ಎಲ್ಲ ಹುಡಿಯಾಗಿ ಚೆಂದ ಉದ್ರಾಗಿ ಸಿಗುತ್ತೆ. ನೋಡಿ, ಹಿಂಗೆಲ್ಲ ಮಿಕ್ಸ್ ಆದಮೇಲೆ ಒಂದು ಸಲ ಟೇಸ್ಟ್ ಮಾಡ್ಕೊಳ್ಳಿ, ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ. ಈಗ ತೊಳೆದಿಟ್ಟಂಥ ಅಕ್ಕಿನ ಹಾಕ್ಕೊಳ್ಳಿ. ಹಾಕಿಬಿಟ್ಟು ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1 ಹಿಡಿ ತೆಂಗಿನ ತುರಿ ಹಾಕಿ, ಇದು ಕೂಡ ಆಪ್ಷನ್ನು. ತೆಂಗಿನ ತುರಿ ಹಾಕ್ಬೋದು, ಇಲ್ಲಾಂದರೆ ಕೊಬ್ಬರಿ, ಡ್ರೈ ಕೋಕೋನಟ್ ಹಾಕ್ಬೋದು, ಕೋಕೋನಟ್ಟು ಹಾಕ್ಬೋದು. ಇಲ್ಲ ಬೇಡ, ನಮ್ಮ ಹತ್ರ ಇಲ್ಲ ಹಾಕೋಕ್ಕೆ ಅಂತಂದರೆ ಬೇಡ, ಹಾಕೋದು ಬೇಡ, ಅದೇ ಬೇರೆ ಟೇಸ್ಟ್ ಬರುತ್ತೆ ಅಷ್ಟೇ. ಆಮೇಲೆ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿ ವೆಯ್ಟ್ ಇಡಿ, ಒಂದೇ ಒಂದು ವಿಷಲ್ಗೆ ತೆಗೀರಿ. ನೋಡಿ, ಕ್ಯಾಪ್ಸಿಕಮ್ ಪುಲಾವ್ ರೆಡಿಯಾಗಿದೆ. ನೋಡಿ, ಚೆನ್ನಾಗಿ ನಮಗೆ ಉದ್ರಾಗಿ ಸಿಗುತ್ತೆ. ಕುಕ್ಕರ್ಲಿ 1 ವಿಷಲ್ಗೆ ತೆಗೆದ್ರೆ ಸಾಕು. ಆಮೇಲೆ ಅದು ಸರ್ವ್ ಮಾಡಿಕೊಂಡು ಊಟ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಪಲಾವ್, ಭಾಳ ಟೇಸ್ಟಿಯಾಗಿರುತ್ತೆ. ಆ ಕ್ಯಾಪ್ಸಿಕಮ್ದು ಸ್ಮೆಲ್ಲೇ ಒಂದು ಚೆಂದ. ಆ ಕುಕ್ಕರ್ದು ಲಿಡ್ ಓಪನ್ ಮಾಡೋವಾಗಲೂ ಅಷ್ಟು ಒಳ್ಳೆ ಸ್ಮೆಲ್ ಬರುತ್ತೆ. ಆ ಫ್ಲೇವರ್ಗೆ ತಿನ್ನಬೇಕು ಅನಿಸುತ್ತೆ. ನೀವು ಇದನ್ನು ಖಂಡಿತ ಟ್ರೈ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗಿತ್ತು ಅಂತ ಹೇಳಿ. ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.